ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಗುರುಗಳಿಗೆ ಗೌರವ ಸಮರ್ಪಿಸುವ ಸಂಪ್ರದಾಯ ನಮ್ಮದು. ಹಾಗೆಯೇ ಗುರುಗಳಿಗೆ ವಂದನೆ ಸಲ್ಲಿಸುವ ಕಾರ್ಯಕ್ರಮವೇ ಈ ಶಿಕ್ಷಕರ ದಿನಾಚರಣೆ. ಗುರುಗಳಿಗೆ ಪ್ರತ್ಯೇಕವಾದ ಸ್ಥಾನಮಾನವಿದೆ. ಗುರುಗಳೇ ಈ ದೇಶದ ಮಕ್ಕಳನ್ನು ಉನ್ನತ ದರ್ಜೆಗೆ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮೇಲೂರು BN ರವಿಕುಮಾರ್ ಅವರು ಅಭಿಪ್ರಾಯಪಟ್ಟರು. ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಮಲ್ಲೇಶ್ ಬಾಬು ಮಾತನಾಡಿ, ನಾಲೆಡ್ಜ್ ಈಸ್ ಪವರ್, ಯಾವ ಎ ಪೇಷನ್ಸ್ ಅಚೀವ್ ಥಿಂಗ್ಸ್ ಎಂದು ಶಿಕ್ಷಕರು ತುಂಬ ಸಹನೆಯಿಂದ ಮಕ್ಕಳ ವಿದ್ಯಾಭ್ಯಾಸವನ್ನು ಉನ್ನತ ಮಟ್ಟಕ್ಕೇರಿಸುವ ಕೆಲಸ ಈ ಎಲ್ಲ ಶಿಕ್ಷಕರದು ಎಂದು ತಿಳಿಸಿದರು. ವೇದಿಕೆಯಲ್ಲಿ ಶಾಸಕರಾದ BN ರವಿಕುಮಾರ್ ಅವರು, ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಮಲ್ಲೇಶ್ ಬಾಬು, ಇಒ ಹೇಮಾವತಿ, ತಹಸೀಲ್ದಾರ್ BN ಸ್ವಾಮಿ, ವಕೀಲರ ಸಂಘದ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ, JDS ಮುಖಂಡರು ಹಾಗೂ ಕಾರ್ಯಕರ್ತರು, ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಶಿಕ್ಷಕರು ಹಾಜರಿದ್ದರು. ಸಮತಾ ನ್ಯೂಸ್, ಶಿಡ್ಲಘಟ್ಟ. ಮಹನೀಯರಾದ ಭಾರತ ರತ್ನ ಡಾಕ್ಟರ್ ರಾಧಾಕೃಷ್ಣನವರ ದಿವ್ಯ ಸಮಿತಿಯ ಪಾದಗಳಿಗೆ ನಮಸ್ಕರಿಸ್ತಾ, ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರು ಹಾಗೂ ನಮ್ಮ JDS ಪಕ್ಷದ ಒಬ್ಬ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ಆದಂಥ ಮಲ್ಲೇಶಣ್ಣವರೇ, ವೇದಿಕೆ ಮೇಲೆ ಇನ್ನೊಬ್ಬರು ನಮ್ಮ ತಾಲೂಕಿನ ಜಿಲ್ಲಾಡಳಿತ ಏನಿವತ್ತು ಶಿಡ್ಲಘಟ್ಟ ತಾಲೂಕಿನ ಶಿಕ್ಷಕರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸುಮಾರು 65ರಿಂದ 70% ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಾವು ನೋಡಿದಾಗ ಈ ಕ್ಷೇತ್ರ ನಾವು ಹೆಚ್ಚಿನ ಗಮನವನ್ನು ಕೊಟ್ಟು ಈ ಕ್ಷೇತ್ರದಲ್ಲಿ ಏನಿವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಒಂದು ಕೈಗಾರಿಕೆ ಸಚಿವರಾದಂತಹ ಸಂದರ್ಭದಲ್ಲಿ ಇವತ್ತು ಕೈಗಾರಿಕೆ ಇಲಾಖೆಯಲ್ಲಿ ಇವತ್ತು CSR ನಿಧಿ ಅಂತ ಸುಮಾರು 1,150 ಕೋಟಿ ಅನುದಾನ ಇದೆ. ನಾವು ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಕೊಟ್ಟಂಥ ಏನು ಸಮಸ್ಯೆಗಳ ಬಗ್ಗೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು 78 ಗ್ರಾಮದಲ್ಲಿ 78 ಹೊಸ ಕಟ್ಟಡಗಳು ಬೇಕು ಮತ್ತು ಮೂಲಭೂತ ಸೌಕರ್ಯಗಳು ಬೇಕು, ಅಂಗನವಾಡಿ ಕಟ್ಟಡಗಳು ಬೇಕು, ಕುಡಿಯೋ ನೀರು ಕೊಡ್ತಕ್ಕಂಥ ಕೆಲಸವನ್ನು ಆಗಬೇಕಂತೇಳಿ ಕುಮಾರಣ್ಣವ್ರಿಗೆ ಮನವಿಯನ್ನು ಸಲ್ಲಿಸಿದ್ದೀರಿ. ನಾಳೆ 2025 ಮಾರ್ಚ್ಗೆ ಏನು ಬಡ್ಜೆಟ್ ಆದಮೇಲೆ ಈ ಒಂದು ಕ್ಷೇತ್ರಕ್ಕೆ ಒಂದು ವಿಶೇಷವಾಗಿ ಶಿಕ್ಷಣಕ್ಕೆ ಒಂದು ಅನುದಾನ ಬರ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ಆಗ್ತದೆ. ನಾವು ಈ ಕ್ಷೇತ್ರಕ್ಕೆ ಶಿಕ್ಷಣಕ್ಕೆ ಇವತ್ತು ನಮ್ಮ ಅಪ್ಪೇಗೌಡನಹಳ್ಳಿಯಲ್ಲಿ ಇವತ್ತು ಒಂದು ಸರ್ಕಾರಿ ಇಂದಿರಾ ಗಾಂಧಿ ವಸತಿ ಶಾಲೆ ಇತ್ತು. ಇವತ್ತು ಅಲ್ಲಿ ಹೋಗಿ ನೋಡಿದಾಗ ಯಾವ ಒಂದು ಪ್ರೈವೇಟು ಇನ್ಸ್ಟಿಟ್ಯೂಟಲ್ಲಿ ಕೂಡ ಇಲ್ಲ, ಅಂಥ ಸೌಲಭ್ಯಗಳು ಇರ್ತಕ್ಕಂಥ ಒಂದು ಶಾಲೆಗಳು ಮಾಡಬೇಕನ್ನೋದು ನಮ್ಮ ಒಂದು ಉದ್ದೇಶ. ದಯಮಾಡಿ ಇವತ್ತು ತಾವೆಲ್ಲರೂ ಈ ಒಂದು ಕ್ಷೇತ್ರದಲ್ಲಿ ಶಿಕ್ಷಣ ಹೆಚ್ಚಿನ ಒತ್ತನ್ನು ಕೊಡ್ಬೇಕಂತ ಹೇಳ್ತಾ, ಇವೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಈಗ ಇತ್ತೀಚಿನ ದಿನಗಳಿಂದ ತಮ್ಮನ್ನು ಶಿಕ್ಷಕರನ್ನು ಕರೀತಾರೆ. ಇದ್ರ ಹಿಂದೆ ಕರೀತಾ ಇರೋದು ಗುರುಗಳು ಅಂತ. ಆ ಗುರು ಅನ್ನೋ ಸ್ಥಾನ ಒಂದು ಮಧ್ಯಭಾಗದಲ್ಲಿ ಕುಂತು 4 ದಿಕ್ಕಿನವರೆಗೆ ಸರ್ವಸಾಮಾನ್ಯತೆಯನ್ನು ಕೊಡ್ತಕ್ಕಂಥದ್ದು ಆ ಗುರುಸ್ಥಾನ. ಈ ಗುರುಸ್ಥಾನ ಅನ್ನೋದಕ್ಕೆ ಇವತ್ತು ಉದಾಹರಣೆ ನಮ್ಮ ರಾಜಕೀಯಗಳಾದ ದೇವೇಗೌಡರು ಒಂದು ಒಂದು ತತ್ವ ಸಿದ್ಧಾಂತದಿಂದ ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿದ್ದೀನಿ. ಅದೇ ರೀತಿ ಇವತ್ತು ಯಾರೇ ಒಬ್ಬರು ಒಂದು ಸ್ಥಾನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮೊದಲನೇದು ತಾಯಿ, ತಂದೆ, ಗುರು, ಈ 3 ಜನ ಆಶೀರ್ವಾದ ಇದ್ದರೆ ಈ ಸಮಾಜದಲ್ಲಿ ಯಾವ ಮಟ್ಟಕ್ಕೆ ಬೇಕಾದರೂ ಬೆಳಿಬೋದು. ಅವರು ಒಂದು ಗುರುಗಳನ್ನು ಪಾಲನೆ ಮಾಡಿದಾಗ ಅಂತ ಈ ಸಂದರ್ಭ ತಮ್ಮೆಲ್ಲರೂ ಗಮನ ತರ್ತಾ, ವಿಶೇಷವಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಏನಿವತ್ತು ನಮ್ಮ ಪಕ್ಷಕ್ಕೆ ಹಾಗೆ ದುಡಿದಿರ್ತಕ್ಕಂಥ ಎಲ್ಲ ಮುಖಂಡರು ನಮ್ಮೊಂದು ಉತ್ತಮವಾದಂಥ
ಸಹಕಾರ ಕೊಡ್ತಾ ಇದ್ದಾರೆ. ಮುಂದೆನೂ ಸಹ ತಾವೆಲ್ಲರೂ ನನಗೆ ಸಹಕಾರ ಕೊಟ್ಟರೆ ಈ ಕ್ಷೇತ್ರದಲ್ಲಿ ನಾವು ಮಾತಾಡೋದು ಸಾಧನೆಗಳಾಗಬಾರ್ದು, ನಾವು ಮಾಡೋ ಕೆಲಸ ಸಾಧನೆಗಳಾಗಬೇಕಂತ ಈ ಸಂದರ್ಭದಲ್ಲಿ ತಾವೆಲ್ಲರಿಗೂ ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ತಾಲೂಕಿನ ಎಲ್ಲ ಶಿಕ್ಷಕರಿಗೂ ಮತ್ತು ಎಲ್ಲ ಅಧಿಕಾರಿಗಳು ನಾನು ತಲೆಬಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ದಯಮಾಡಿ ಶಿಕ್ಷಕರು ಮನವಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಿವೃತ್ತ ಶಿಕ್ಷಕರಿಗೆ ಜಿಲ್ಲಾ ಪ್ರಶಸ್ತಿ ಸನ್ಮಾನ ಇದೆ. ದಯಮಾಡಿ ಶಿಕ್ಷಕರು ಬೇಕು. ಮಾನ್ಯ PO ಅವರು ಹೇಳ್ತಾ ಇದ್ದಾರೆ ಊಟ ಇನ್ನೂ ಲೇಟ್ ಆಗುತ್ತೆ, ದಯಮಾಡಿ ಒಂದು 15 ನಿಮಿಷ ಸಾಕಷ್ಟು. ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ದಯಮಾಡಿ ಎಲ್ಲರೂ ಕುಂತಿರ್ಬೇಕು ಅಂತಂದು ಕೇಳ್ಕೊಳ್ತೇವೆ. ಸ್ವಲ್ಪ ಹಿಂದೆ ಕೊಟ್ಬಿಡ, ಸ್ವಲ್ಪ ಹಿಂದೆ ಬಾ, ನಿಂತ್ಕೊಳ್ಳ ಆರಾಮಾಗಿ. ನೋಡಿ ನೋಡಿ ಮುಂದೆ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಕ್ಷೇತ್ರದ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನ ಆ ದೇವರು ಕರುಣಿಸಲಿ ತಂದು ಸಮಸ್ತ ಶಿಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಹಾಗೆ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದಂತ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭೂಮಿ ಎಂಬುದ ತೊಡೆದು ಭಕ್ತಿಯನ್ನು ಧರಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನ ತಂದೆ ಕೈ ವಶಕ್ಕೆ ಕೊಟ್ಟ ಗುರುವೇ ಶರಣು. ಬಹಳಷ್ಟು ವರ್ಷಗಳ ಕಾಲ ನಮ್ಮ ಇಲಾಖೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರುವಂತಹ ಗುರುಗಳನ್ನು ನಮಿಸುವಂತಹ ಕಾರ್ಯಕ್ರಮ, ನಿವೃತ್ತ ಶಿಕ್ಷಕರಿಗೆ ಸನ್ಮಾನ, ಅವರ ಪಟ್ಟಿಯನ್ನ ಪ್ರಕಟ ಮಾಡಬೇಕು ಅಂತಂದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ